ಆತಂಕ ಅಂತೇನಿಲ್ಲ. ಆಷಾಢದ ಒಳಗಡೆ ಸಚಿವ ಸಂಪುಟವನ್ನು ಮಾಡ್ತಾರೆ ಒಂದು ವಿಶ್ವಾಸ ನಂಬಿಕೆ ಇದೆ. ಯಾಕಂದರೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಿ ಅವರು ವಿದೇಶ ಪ್ರವಾಸ ಇರೋದ್ರಿಂದ ಇವತ್ತು ನಾಳೆ ಅವರು ಬರುವಂಥ ನಿರೀಕ್ಷೆ ಇದೆ. ಅವ್ರು ಬಂದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಇಬ್ಬರೂ ಸಹ ತೆರಳಿ, ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು, ಈ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಕೂಡ ಈ ಒಂದು ದೆಹಲಿಗೆ ತೆರಳಿ ಆ ಒಂದು ಸಂಭಾವನೆಯ ಪಟ್ಟಿಯನ್ನು ಆಕೆಯರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಖಂಡಿತವಾಗಲೂ ಕೂಡ, ಯಾಕಂದರೆ ಇನ್ನು ಮುಂದೆ ಇದೇ ತಿಂಗಳಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಈ ಒಂದು ವಿಧಾನಸಭೆ ಕಲಾಪ ನಡೆಯೋದರಿಂದ ಅಷ್ಟರೊಳಗಡೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗಿರೋ ಕಾರಣಕ್ಕಾಗಿ ಈಗಾಗಲೇ ಭಾಳಷ್ಟು ತಡ ಆಗಿದೆ. ಎಲ್ಲರೂ ಕೂಡ ಒಂದು ತಿಂಗಳು ತಡ ಆಯಿತು ಅಂತೇಳಿ ಶಾಸಕ ಮಿತ್ರರೆಲ್ಲ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ 10-11 ಒಳಗಡೆ ಈ ಒಂದು ಸಚಿವ ಸಂಪುಟ ಫೈನಲ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ಹೊಸ ಸರ್ಕಾರ ಆಗಿದ್ರೆ ತಡ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆನ್ ಗೋಯಿಂಗ್ ಗೌರ್ಮೆಂಟ್ ಇತ್ತು, ಬರೀ CM ಚೇಂಜ್ ಆದರು. ಆದರೆ ಇಷ್ಟೊಂದು ವಿಳಂಬ ಮಾಡೋ ಅವಶ್ಯಕತೆ ಇತ್ತಾ ಅಂತ? ಆ್ಯಕ್ಚುಲಿ ವಿಳಂಬ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು MLC ಚುನಾವಣೆ ಬಂತು, 18ರ ತನಕ ಚುನಾವಣೆ ಇತ್ತು. ತದನಂತರ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸ ಹೋಗಿದ್ರೆ ತಡ ಆಯಿತು ವಿನಃ ಉದ್ದೇಶಪೂರ್ವಕವಾಗಿ ತಡ ಆಗಿಲ್ಲ. ಒಂದು 15 ತಡ ಆಗಿದೆ. ಅದು ಕೂಡ ಸಮಾಧಾನದಿಂದ ನಾವೆಲ್ಲ ಕೂಡ ಸಹಕರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ವಾರದ ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಭರವಸೆ ವಿಶ್ವಾಸ ಇದೆ. ರಾಜ್ಯದಲ್ಲಿ ಸಮಸ್ಯೆಗಳಿದಾವೆ ಸರ್. ಈಗ ಬರ ಬಂತು, ಶಿಕ್ಷಣ ಸಚಿವರಿಲ್ಲ, ಸಚಿವರು ಮತ್ತೆ ಅಧಿವೇಶನ ಕೂಡ ಮುಂದಕ್ಕಿದೆ ಕಾರಣ ಕೃಷಿ ಸಚಿವರಿಲ್ಲ. ನಿಜ, ಈ ಒಂದು ಬರ ಬಂದಿದೆ. ಒಂದು ಕಡೆ ಸುಮಾರು 12 ಜಿಲ್ಲೆಗಳಲ್ಲಿ ಅತಿವೃಷ್ಟಿ, ಒಂದು 15 ಜಿಲ್ಲೆಗಳಲ್ಲಿ ಅನಾವೃಷ್ಟಿ. ಇವತ್ತು ಬಿತ್ತನೆ ಕೂಡ ಆಗಿಲ್ಲ. ಶೇಕಡ ಬಿತ್ತನೆ ಕೂಡ ನಮಗೆ 60ರಷ್ಟು ಕೊರತೆ ಆಗಿದೆ ಬಿತ್ತನೆ ಕೂಡ. ಸೊ ಇವಾಗ ಇದ್ದೋಪಾದಿಯಲ್ಲಿ ನಮ್ಮ ಶಾಸಕ ಮಿತ್ರರಾಗಿರ್ತಕ್ಕಂಥವರು ಇವತ್ತು ಮೋಡ ಬಿತ್ತನೆಯನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಒಂದು ವೇಳೆ ಸರ್ಕಾರ ನಮಗೆ ಕೂಡ ಪ್ರೈವೇಟಾಗಿ ಮಾಡಲಿಕ್ಕೆ, ಸ್ವಂತ ಹಣವನ್ನು ಖರ್ಚು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ರೈತರಿಗೋಸ್ಕರ ನಾವು ಕೂಡ ಮೋಡ ಬಿತ್ತನೆಯನ್ನು ಮಾಡೋದಕ್ಕೆ ತಯಾರಾಗಿದ್ದೇವೆ. ಎರಡನೇದಾಗಿ ಇವತ್ತು ರೈತರಿಗೆ ಸಂಕಷ್ಟ ಆಗಿದೆ. ಈ ಸಂಕಷ್ಟವನ್ನು ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ. ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರೊಟ್ಟಿಗೆ ನಾವು ಹೇಳಿದಾಗೆ ಕೃಷಿ ಮಂತ್ರಿಗಳು, ಇನ್ನಿತರ ಮಂತ್ರಿಗಳಿದ್ದರೆ ಸೊ ವೇಗ ಸಿಗ್ತಾಯಿತ್ತು ಅನ್ನೋ ಭಾವನೆ ಸಾರ್ವಜನಿಕರಲ್ಲಿ ಕೂಡ ಇದೆ. ಹಾಗಾಗಿ ನಮ್ಮಲ್ಲೂ ಇದೆ. ಒಟ್ಟಾರೆಯಾಗಿ ಇವತ್ತು ನಾವು ಸರ್ಕಾರ ನಿಭಾಯಿಸಲೇಬೇಕು. ನೀವು ಈ ವಾರದಲ್ಲೆಲ್ಲ ಮುಗಿಯುತ್ತೆ. ಅಲ್ಲಲ್ಲ, ಹಿಂದೆಲ್ಲ ಶಾಸಕರು ನೀವು ಡೆಲ್ಲಿಗೆ ಹೋದ್ರಿ ಮಾಡಿ ಅಂತ, ಈಗ ಯಾಕೆ ಹೋಗ್ತಾ ಇಲ್ಲ ಯಾರು ಅಂತ? ಅಲ್ಲ, ಈಗ ಅವ್ರು ಇಲ್ವಲ್ಲ. ಈಗ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ. ಈಗ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಆಗಮನಕ್ಕೆ ಕಾಯ್ತಾ ಇದ್ದೀವಿ. ಅವರೇನು 1 or 2 days ಬರ್ತಾರೆ. ಹಾಗೆ ನಾವು ಮತ್ತೆ ಡೆಲ್ಲಿಗೆ ಅಗತ್ಯ ಬಿದ್ದರೆ ಹೋಗ್ತೀವಿ. ಕೆಲವೊಂದು ಕಡೆ ಅಸಮಾಧಾನ ಹೆಚ್ಚಾಗ್ತಾ ಇದೆ ಸರ್, ತಡ ಆಗ್ತಾ ಇರೋದಕ್ಕೆ. ಅಸಮಾಧಾನ ಹೆಚ್ಚಾಗಿ ಸ್ವಲ್ಪ ನಿರುತ್ಸಾಹ ಆಗ್ತಾ ಇದೆ, ಉತ್ಸಾಹ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಸಮಯ ಭಾಳ ಕಡಿಮೆ ಇದೆ. ಏನಿರ್ತಕ್ಕಂಥ 1 ವರ್ಷ 12 ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳು, ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೃಷಿ ಮಾರುಕಟ್ಟೆ, ಇವೆಲ್ಲ ಚುನಾವಣೆಗಳು ಈ ವರ್ಷದಲ್ಲಿ ಸಾಲ ಬರೋದರಿಂದ ಸಾಕಷ್ಟು ಸಮಯ ಆ ಚುನಾವಣೆಗೆ ಹೋಗ್ಬಿಡ್ತದೆ. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಾಗ 2-3 ತಿಂಗಳು ತಡ ಆಗಿಬಿಡ್ತದೆ. ಸೊ ಸಚಿವರು ಏನು ಕೆಲಸ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಬೇಗ ಕೊಟ್ಟಿದ್ದರೆ ಇನ್ನಷ್ಟು ಕೆಲಸ ಮಾಡಬಹುದಾಗಿತ್ತು ಅಂತೇಳಿ ಹೊಸದಾಗಿ ಸಚಿವರಾಗತಕ್ಕಂಥವ್ರು ಉತ್ಸಾಹ ಇದೆ. ಕೈ ಹಾಕಿದ್ರೆ 3ನೇ CM ಬಂದ್ಬಿಡ್ತಾರೆ ಅಂತೇಳಿ ವಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ನೋಡಿ, ವಿಪಕ್ಷದವರು ಟೀಕೆ ಮಾಡಲಿಕ್ಕೆ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಹೇಗೆ ಸಾಧ್ಯ 3ನೇ CM ಬರಲಿಕ್ಕೆ? ನಮ್ಮಲ್ಲಿ ಹೈಕಮಾಂಡ್ ಇದೆ. ಯಾವುದೇ ಕಾರಣಕ್ಕೆ ಆ ಥರ ಯಾವುದೇ ಪರಿಸ್ಥಿತಿಗಳಿಲ್ಲ. ಸೊ ಆದಷ್ಟು ಬೇಗ ಮಾಡ್ತಾರೆ. ಥ್ಯಾಂಕ್ ಯು.